ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸಣ್ಣ ವಯಸ್ಸಿನಿಂದನೂ ನಾನು ನೋಡ್ತಾ ಬಂದಿದ್ದೀನಿ. ಭಾಳ ಚಟುವಟಿಕೆಯಿಂದ ಅಷ್ಟು ಒಂದು ಒಳ್ಳೆತನ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಹಿರಿಯರಿಗೆಲ್ಲ ಒಂದು ಗೌರವ ಕೊಟ್ಕೊಂಡು ಪ್ರೀತಿಯಿಂದ ಮಾತಾಡ್ತಾ ಬರ್ತಾ ಇದ್ದೀವಿ. ಹುಡುಗ ಅವ್ನು ಬಂದರೆ ನಾವು ಹೋಗಿ ನಾವೇ ಮಾತಾಡಿ ಕಲಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಡ್ಕೋತಾ ಇದ್ದ. ಇವತ್ತು ಅವ್ನು ಇಲ್ಲ ಅಂತ ಹೇಳೋದಕ್ಕೆ ಭಾಳ ದುಃಖ ಆಗುತ್ತೆ. ಯಾಕೆಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಈಗ ಅನಿಸುತ್ತೆ ನನಗೆ ದೇವ್ರನ್ನ ಬೈಯೋಲ್ಲ, ಯಾರನ್ನ ಬೈಯೋಲ್ಲ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇವರು ಈ ಥರ ಮಾಡಬಾರ್ದು ಅಂತ ಅನಿಸುತ್ತೆ. ಇದು ಒಂಥರ ಅವ್ರ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆನ. ಯಾಕೆ ಸಣ್ಣ ವಯಸ್ಸವನು, ಒಬ್ಬ ಮಗ ಆ ಒಂದು ಪ್ರೀತಿ, ಆ ಒಂದು ಇದು ಯಾವ ಮಕ್ಕಳಿಗೆ ಯಾವ ತಂದೆ ತಾಯಿಗಿಲ್ಲ ಆ ರೀತಿ. ಅವನು ಸ್ಕೂಲ್ ಡೇಸಿಂದ ಇತ್ತು ಭಾಳ ಚೆನ್ನಾಗಿ ಓದ್ತಾ ಬರ್ತಾಯಿದ್ದ. ಮತ್ತು ಅಭಿನಯ ಕಲಿಸೋ ಒಂದು ರೂಢಿಸ್ಕೊಂಡು ಬಂದ. ಅವನು ಆ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ನಾನು ತಮಾಷೆ ಮಾಡಿದ್ದೆ, ಚೆನ್ನಾಗಿ ಒಳ್ಳೆ ಡೈರೆಕ್ಟರ್ ಆಗಬೇಕು ನೀನು ಅಂತ. ಆವಾಗ ಫಂಕ್ಷನ್ಗೆಲ್ಲ ಕರೀತಾ ಇದ್ದ. ಬಂದು ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ತಾಯಿದ್ವು ನಾವು. ಎಲ್ಲ ಫಂಕ್ಷನ್, ಪ್ರತಿಯೊಂದು ಫಂಕ್ಷನ್ಗೂ ನಮ್ಗೆ ಇನ್ವೈಟ್ ಮಾಡ್ತಾಯಿದ್ದ. ಅವ್ನು ನಾನು ಈ ರೀತಿ ಕಲಿಸ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಎಷ್ಟು ಜನ ಮಕ್ಕಳಿದ್ದಾರೆ ಅಂದಾಗ ಖುಷಿ ಆಗ್ತಿತ್ತು. ಒಂದು ದೊಡ್ಡ ಹೆಸರಂತ ಡೈರೆಕ್ಟ್ರ್ ಆಗ್ತಾನೆ ಅನ್ನೋ ಒಂದು ಭಾವನೆ ಇರ್ತಿತ್ತು. ಆ ರೀತಿ ನಡ್ಕೋತಾ ಇದ್ದ. ದೇವ್ರು ಇವಾಗ ಈ ರೀತಿ ನಮ್ಮನ್ನು ನೋಡಿದಾಗ, ಅವ್ರ ಕುಟುಂಬದಲ್ಲಿ ಆಗುವಂಥ ಈ ನೋವು ನೋಡಿದಾಗ ನಿಜವೂ ಈ ಸಣ್ಣಾಗಿ ಯಾರಿಗೂ ಬೇಡ ದೇವರೇ, ಈ ಅಗ್ನಿ ಪರೀಕ್ಷೆ ಯಾರಿಗೂ ಕೊಡಬೇಡ. ಈ ರೀತಿ ಸಣ್ಣ ವಯಸ್ಸಿಗೆ ಕಲಿಸ್ಕೋಬೇಡ. ಯಾವ ಸುಖನೂ ಕಂಡಿಲ್ಲ, ಪ್ರಪಂಚ ಏನು ಅಂತ ನೋಡಿಲ್ಲ. ಇಷ್ಟು ಬೇಗ ನೀನು ಕರ್ಕೊಂಡಿದ್ಯಾ ಅಂದರೆ ಯಾಕಪ್ಪ ಅಂತ ಒಂಥರ ದೇವರಿಗೆ ನಾವು ನಿಂದಿಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ.